ಹಾಯ್ ವಿನ್ನು, ಏನು ಮಾಡ್ತಿದ್ದೀರಾ ಇಲ್ಲಿ? ಎಲ್ಲಿದ್ದೀಗ ಹೇಳು. ಈಗ ಮಲ್ಲೇಶ್ವರ. ಎಲ್ಲಿಗೆ ಹೋಗ್ಲಿಕ್ಕೆ? ಸೊ ಹಾಯ್, ಇವತ್ತು ನನ್ನದು ಕಸಿನ್ ವಿನ್ನದು ಫೆಲಿಸ್ಟೇಷನ್ ಉಂಟು ಫಿಸಿಕ್ಸ್ ವಾಲ ಕಡೆಯಿಂದ. ಸೊ ನಾವಿಲ್ಲಿ ಬಂದಿದ್ದೇವೆ. ಓಕೆ ವಿನ್ನು, ನಾವು ಬಂದಿದ್ದೇವೆ ಬೆಂಗಳೂರಿಗೆ. ಹೌದು, ಅವತ್ತು ತೆಗಿದಿದ್ದಾರೆ. ಸ್ಪೀಚ್ ಎಲ್ಲ ರೆಡಿಯಾ ಮೇಡಮ್? ಹೌದು, ನಾನು ವಾವ್, ವೆರಿ ನೈಸ್. ಸೊ ಇವತ್ತು ನಮ್ಮ ಜೊತೆ ವಿನಮ್ರ ಇದ್ದಾರೆ. ಶಿ ಹ್ಯಾಸ್ ಕಮ್ ಫ್ರಮ್ ಮ್ಯಾಂಗ್ಳೂರ್. ಸೊ ನಮ್ಮ ಮಂಗಳೂರಿನ ಹುಡುಗಿ. ಸೊ ವಿನಮ್ರ, ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಸೆಲೆಬ್ರೇಷನ್ ಎಲ್ಲ? ಖುಷಿ ಆಯಿತು. ಸೊ ನಿಮ್ಮ ಅಚೀವ್ಮೆಂಟ್ ಏನು? ಬೋಟ್ಸಲ್ಲಿ 96% ಬಂದಿದ್ದೇನೆ ಮತ್ತು ನೀಟ್ ಬರ್ತಿದ್ದೇನೆ. ಸೊ ಇನ್ನು ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಯ್ನಾಗಿ ಅವನು ಮೆಡಿಕಲ್ ಏಮ್ ಅದೇ ನೀಟ್ ಮಾರ್ಚ್ ಮೇಲೆ ಡಿಪೆಂಡ್. ಸೊ ಬೋರ್ಡ್ ಎಕ್ಸಾಮಲ್ಲಿ ನೀವು ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿರ್ಬೋದು, ಅದರಿಂದ ಎಷ್ಟು ಕ್ವೆಶನ್ ಸಾಲ್ವ್ ಮಾಡ್ತೀವಿ? ಡಿಫ್ರೆನ್ಸ್ ಅಂದರೆ ಕಾಲೇಜ್ ಮುಗಿಸಿ ಕೋಚಿಂಗ್ ಇರ್ತದೆ, ಅದು ಟೈಮ್ ಆಗ್ತದೆ. 12 o'clock ತನಕ ಓದ್ತೀವಿ. ಕ್ವೆಶನ್ಸಿಗಿಂತ ಜಾಸ್ತಿ ಐ ವುಡ್ ರಿವೈಸ್ ಮೋರ್ ದೆನ್ ಸಾಲ್ವಿಂಗ್ ಕ್ವೆಶನ್ಸ್. ಲಾಸ್ಟಿಗೆ ಬಂದರೆ ಐ ಯೂಸ್ ಟು ಸ್ಟಾರ್ಟ್. ಸೊ ಎಷ್ಟು ಸಲ ರಿವೈಸ್ ಮಾಡಿದ್ದೀರಿ? 5 to 6 NCERT ಏನಾದರೂ? ಬಯೋ ಫುಲ್ NCERT ಅನ್ನು ಕುಡಿದು ಬಿಟ್ಟಿದ್ದೆ. ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಅಷ್ಟೇನು ಓದಿಲ್ಲ. NCERT ಜಸ್ಟ್ ಅಪ್ ಮೇಲೆ ಕೆಮಿಸ್ಟ್ರಿ. So what is the mistake you think you have done which your junior shouldn't be doing? You need to stop wasting your time. Sometimes we don't even realize that when do we waste our time, and that just flies off. Yeah, you could score even more. But the NCERT should be more thoroughly done. ಅಂದ್ರೆ how did you let not competition affect? ಸ್ಟಡಿ ಮಾಡ್ತಿದ್ವಿ ಒಟ್ಟಿಗೆ ಮೊಬೈಲಲ್ಲಿ 2 hours 3 hours ಓದ್ಕೊತೀವಿ, 1 hour ಹಂಗೆ ಪ್ಲಗಿನ್ ಮಾಡಿ Time pass. Nice. Okay. Thank you for joining us. ಯಾರಾದರೂ ಸ್ಟೂಡೆಂಟ್ಸ್ if you is the day where we can see the happiness of the students, of the parents, and we can get the feedback. So ಅದರಿಂದ ಈವೆಂಟ್ನ ಸಕ್ಸಸ್ಫುಲ್ ಮಾಡೋದಕ್ಕೆ ನೀವುಗಳೇ ಕಾರಣ. ಆ್ಯಂಡ್ ಈವೆಂಟ್ಗೋಸ್ಕರ ತುಂಬ ದೂರದಿಂದ ಬಂದಿದ್ದೀರಿ. ಸೊ ಅದಕ್ಕಾಗಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಐ ಆಮ್ ವೆಲ್ಕಮಿಂಗ್ ಯು ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್. ಎಸ್, ಥ್ಯಾಂಕ್ ಯು. ಸಮಯ ಆಗಿದೆ. So I would like to invite on the stage Akhil Kumar HM, Karnataka State 8th rank in 2nd PUC. A big round of applause for Akhil Kumar. Right. So 2nd PUC ನಲ್ಲಿ ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕ್ ತರೋದು ಅಷ್ಟು ಸುಲಭವಾದ ವಿಷಯವಂತೂ ಅಲ್ವೇ ಅಲ್ಲ. Good afternoon everyone. Myself Akhil Kumar. I am from Ballari, Surgupa. I have started my journey with PW from class 11th, where I joined Arjuna 2.0 for JEE preparation. Then after 2nd PUC, I also joined PW Kannada because of KCET preparation. Join me on the stage. Yashav V also have scored 98% in physics wala.
Yashav, please join on the stage. Big round of applause for 98% Club and anyone. ಓ ಇರಲಿ ಬಿಡು, ಏನಾಗುತ್ತೆ, ನಿನ್ಗೆ ಎಷ್ಟಾಗುತ್ತೆ ಅಷ್ಟು ಅಚೀವ್ ಮಾಡು. ವಿ ಆರ್ ಎನಫ್ ವಿತ್ ದಟ್. ಯು ಪುಟ್ ಯುವರ್ 100% ಎಫರ್ಟ್ಸ್. ರಿಸಲ್ಟ್ ತಿಳ್ಕೊಂಡು ಬೇಜಾರಾಗಬೇಡ. ಯು ಗೆಟ್ ವಾಟ್ ಯು ಡಿಸರ್ವ್ ಅಂತ ಹೇಳಿದ್ರು. ಇವನ್ ಮೈ ಪ್ರಿಪರೇಟರೀಸ್ ನಾನು ಕಡಿಮೆ ಬಂತು ಅಂತ ಬೇಜಾರಾಗಿ. Stage for the felicitation. I also have 97% Aman, Rinal, we have got Harika, Samad, Pranava, and we also have Bhuvana, Harika. So I request all 97% club to join us on the stage. Along with student, I also request the parents to be on the stage to celebrate the wonderful moment of the achievement of their kids. Balesh sir ಮತ್ತು ಶ್ರೀಧರ್ ಸರ್ನ ಸ್ಟೇಜ್ ಮೇಲೆ ಬಂದ್ ಮಾಡ್ಕೊಳ್ತಾ ಇದ್ದೀನಿ. Balesh sir and ಶ್ರೀಧರ್ sir, please join. ಮ್ಯಾಮ್ ಸೈನ್ಸ್ ಅವರು ಇಡಿಯಟ್ PCMC ಅದಕ್ಕೆ ನಂಗೆ ಮೀನಿಂಗ್ ಗೊತ್ತಿರಲಿಲ್ಲ. ಆಮೇಲೆ ನಾನು PCMB ಅಂತ ಚೂಸ್ ಮಾಡಿದೆ, ರ್ಯಾಂಡಮಾಗಿ ಚೂಸ್ ಮಾಡಿದೆ PCMBನ. ಆಮೇಲೆ ನಾನು ಸೈನ್ಸ್ ತೊಗೊಂಡೆ ಅಲ್ವಾ, ಸೈನ್ಸ್ ಕೆಲವು ದಿವಸ ಆದಮೇಲೆ ನನ್ನನ್ನು ತೊಗೊಂತು ಸೈನ್ಸು. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರೋದು ನಿಮಗೆ. ಸ್ಟಾರ್ಟಿಂಗ್ ಫಿಸಿಕ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಲ್ವಾ? ತೊಗೊಳ್ಳ ರಿಸಲ್ಟ್ ಬಂದಾದ್ಮೇಲೆ ಹೆಂಗಿತ್ತು ನಿಮಗೆಲ್ಲ ಎಕ್ಸ್ಪೀರಿಯನ್ಸ್? ಚೆನ್ನಾಗೇ ಇರುತ್ತಲ್ವಾ? ನನಗೆ ಜೂನಿಯರ್ಸಿಂದ ಕಾಲ್ ಬಂತು, ನನ್ನ ಮಗನೇ ನಮ್ಮ ಜೊತೆನೇ ಆಟ ಆಡ್ಕೊಂಡಿದ್ದು ರ್ಯಾಂಕ್ ತೆಗ್ದಿದ್ಯಾ ನೀನು. ಆಮೇಲೆ ನಿನ್ನ ಜೊತೆ ನಿನ್ನ ಹತ್ರ ಮಾತಾಡಿದ್ರೆ ನೋಡು ಅಂತ ನೆಕ್ಸ್ಟ್ ಡೇ ಮನೆಗೆ ಬಂದವನೇ, ಬಾ ಮಗ ಆಚೆ ಹೋಗೋಣ. ಅವನು ನಿನ್ನೆ ತಾನೇ ಬೈದಲ್ವೇನೋ ನೀನು. ಅವನು ಪರವಾಗಿಲ್ಲ, ಅದೆಲ್ಲ ತಲೆ ಹಾಕಿಸ್ಕೊಂಬೇಡ, ನೆಕ್ಸ್ಟ್ ನಾನು ನಿನ್ನ ಥರ ಆಗ್ತೀನಿ, ಆದಂಗೆ ನೀನು ಬಾ, ನೋಡ್ಕೊತೀನಿ ಬಾ ಅಂತ. ನೆಕ್ಸ್ಟ್ ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೀರಾ ನೀವೆಲ್ಲ? ಈಗ ರಜಾ ಬಂದಿರಲ್ಲ, ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ದೀರಾ? ವಿಡಿಯೋ ಗೇಮ್ಸ್, ಫ್ರೀ ಫೈರ್, ಆನಿಮೆ, PUBG. IPL ಯಾರು ನೋಡ್ತಿದ್ದೀರಾ? ಎಲ್ಲರೂ. ಲೆಟ್ಸ್ ಹಿಯರ್ ಫಾರ್ RCB. ಈ ಸರಿ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಅಷ್ಟೇ, ಇನ್ನೇನು ಮಾತಾಡ್ಲಾ? ಬೋರ್ ಆಗ್ತಿಲ್ವಾ? ಇಲ್ಲ, ಬೋರ್ ಆಗ್ತಿಲ್ಲ. ಥ್ಯಾಂಕ್ ಯು ಸಮರ್ಥ. ಆಕ್ಚುಲಿ ಒಂದು ಎನರ್ಜಿ ತಂದ್ರು ಸ್ಟೇಜ್ಗೆ. ಸೊ ದಿಸ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಅವರ್ ಸ್ಟೂಡೆಂಟ್ಸ್. So I would like to call Chandan, Shreyas, Manoj, Sanket, Brinda, Giri from 96% Club. ಯಾರೆಲ್ಲ ಹೆಸರು ಕರೆದೆ ಎಲ್ಲರೂ ನಿಮ್ಮ ಪೇರೆಂಟ್ಸ್ ಜೊತೆ ಸ್ಟೇಜ್ ಮೇಲೆ ಬರಬೇಕು. ವಿ ಸ್ಟಿಲ್ ಹ್ಯಾವ್ ಅಮೃತ, ಜ್ಞಾನವಿ, ಶ್ರೀವಾಣಿ, ಎಲ್ಲರೂ 96% Club. Give a big round of applause for 96% Club. ಸೊ ನಮ್ಮ ಜೊತೆ ಮತ್ತಷ್ಟು ಜನ ಇದ್ದಾರೆ. ಸಂಜನಾ ಫ್ರಮ್ 96% Club. ಐ ರಿಕ್ವೆಸ್ಟ್ ಸಂಜನಾ ಟು ಜಾಯಿನ್ ಅಸ್ ಆನ್ ದ ಸ್ಟೇಜ್. ನಿಶಾ, ಗಣೇಶ್, ಸಂಕೇತ್, ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ 96% ಕ್ಲಬ್ಗೆ. ಸೊ ನಾವು ಐ ರಿಕ್ವೆಸ್ಟ್ ವಿಂದ್ಯಾ ಮ್ಯಾಮ್ ಆ್ಯಂಡ್ ಓಂ ಸರ್, ಪೇರೆಂಟ್ಸ್ ನೀವು ಹಿಂದೆ ನಿಂತ್ಕೋಬಹುದು. ಒಂದು ಕೆಲಸ ಮಾಡಿ, ಸ್ಟೂಡೆಂಟ್ಸ್ ಹಿಂದೆ ಅವ್ರ ಪೇರೆಂಟ್ಸ್ ನಿಂತ್ಕೊಳ್ಳಿ. ಸೊ ಆಗ ನಮಗೆ ಸ್ವಲ್ಪ ಆಕ್ಯುಪೈ ಮಾಡ್ಕೊಳಕ್ ಸರಿ ಹೋಗುತ್ತೆ. ಸ್ಟೂಡೆಂಟ್ಸ್ ಮುಂದೆ ಬರಲಿ, ಅವ್ರ ಹಿಂದೆ ಪೇರೆಂಟ್ಸ್ ಇರಲಿ. ಸೊ ಆಗ ನಮಗೆ ಆಕ್ಯುಪೈ ಮಾಡ್ಕೊಳಕ್ ಈಸಿ ಆಗುತ್ತೆ. ಎಸ್, ಈ ಕಡೆ ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ. ಅಮ್ಮ ಅವರಿದ್ದೆ. ಈಗ ನಮಗೆ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ 96% ಕ್ಲಬ್ಗೆ.
give sweets to the children. ದಯವಿಟ್ಟು ಎಲ್ಲ ಕೊಡ್ಕೊಳ್ತಾ ಇದ್ದೀನಿ. From 95% Club, ಐಶ್ವರ್ಯ ರಾಕೇಶ್. ಸೊ ಎಲ್ಲ ಸ್ಟೂಡೆಂಟ್ಸ್ ತಮ್ಮ ಪೋಷಕರೊಂದಿಗೆ ಕೊಡ್ತಾ ಇದ್ದೀನಿ. ಹೌ ಆರ್ ಯು ಫೀಲಿಂಗ್? ಕನ್ನಡ ಕಸ್ತೂರಿ ಕನ್ನಡ, ಹೌದಲ್ವಾ? ಈ ಸಲ ರ್ಯಾಂಕ್ ನಮ್ದೇ, ಈ ಸಲ ರ್ಯಾಂಕ್ ನಮ್ದೇ, ಈ ಸಲ ರ್ಯಾಂಕ್ ನಮ್ದೇ, ಈ ಸಲ ರ್ಯಾಂಕ್ ನಮ್ದೇ. ರ್ಯಾಂಕ್ ನಮ್ದೇ.